ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು ಆನೆಕುದ್ರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಎಲ್ರಿಗೂ ನಾನು ವಿಷಯ ತಿಳಿಸ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ನಾಳೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ವಿಶ್ ಹ್ಯಾಪಿ ದೀಪಾವಳಿ ಯುವರ್ ಅಂಡ್ ಯುವರ್ ಫ್ಯಾಮಿಲಿ. ನೋಡಿ ಸ್ನೇಹಿತರೆ, ಇವಾಗ ಆಕ್ಚುಲಿ ಇವತ್ತು ದೀಪಾವಳಿ ಅಮಾವಾಸ್ಯೆ. ಇವತ್ತು ದೀಪಾವಳಿ ಅಮಾವಾಸ್ಯೆ, ನಾಳೆ ದೀಪಾವಳಿ ಹಬ್ಬ. ಇವತ್ತು ದೀಪಾವಳಿ ಅಮಾವಾಸ್ಯೆ ದಿನ ಏನಪ್ಪ ಇವ್ರು ಇನ್ನೂ ರೆಡಿನೇ ಆಗಿಲ್ಲ, ಇನ್ನೂ ಹೇಗಿದ್ದಾರೆ ಆಗಿದ್ದಾರೆ ಅಂತಂದ್ರೆ ಎಲ್ಲ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ರು. ರೆಡಿ ಇದ್ದಾರೆ ಸ್ನೇಹಿತರೆ. ಬೆಳಗ್ಗೆ ಒಂದು 7:30-8 ಗಂಟೆಗೆ ಶುರು ಮಾಡಿರೋದು ಕ್ಲೀನಿಂಗ್ ಕೆಲಸ. ಜಸ್ಟ್ ಇವಾಗ ನಾನು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಮುಗಿತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ಗೆ ಅಂತ ಕೂತ್ಕೊಂಡೆ. ಜಸ್ಟ್ ಒಂದು ಟೀ ಕುಡಿದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಹಾಗೆ ಫಿಶ್ ಟ್ಯಾಂಕ್ ಫುಡ್ ಖಾಲಿ ಆಗಿತ್ತು, ಫಿಶ್ ಹಾಕ್ತೀವಲ್ಲ ಅದು ಫುಡ್ ಖಾಲಿ ಆಗಿತ್ತು, ಅದನ್ನ ಹಾಕೋಣ ಅಂತೇಳಿ ಇವಾಗ ನಾನು ಸ್ವಲ್ಪ ಕೂತಿದ್ದೆ. ಮತ್ತೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಪಟಾಕಿನ ಹೊಡಿಬೇಕಾದ್ರೆ ಬಹಳ ಹುಷಾರಾಗಿ ಹೊಡೀರಿ. ನಾನು ನಿಮ್ಮ ಸ್ನೇಹಿತನಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಇವತ್ತು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಸಣ್ಣ ಪುಟ್ಟ ಪಟಾಕಿಗಳು ತುಂಬಾ ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ನಾವು ಹಸು ತಕ್ಷಣ ಬ್ಲಾಸ್ಟ್ ಆಗ್ಬಿಡುತ್ತೆ. ಹೇಳಕ್ಕಾಗಲ್ಲ, ಪಟಾಕಿಗಳ ವಿಷಯದಲ್ಲಿ ಅದೇ ತರ ನಾವು ಬೆಸ್ಟ್ ಮಾಡೋಕ್ಕಾಗಲ್ಲ. ಓಕೆನಾ? ಹಾಗೆ ಇನ್ನೊಂದೇನಪ್ಪ ಅಂತಂದ್ರೆ, ಎಲ್ರಿಗೂ ದೀಪಾವಳಿ ಹಬ್ಬ ತುಂಬಾ ಗ್ರ್ಯಾಂಡ್ ಅಂತ ಅನ್ಕೋತೀನಿ. ಎಲ್ರಿಗೂ ದೀಪಾವಳಿ ಹಬ್ಬ ಗ್ರ್ಯಾಂಡೇನೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ನಾಳೆ ದೀಪಾವಳಿ ಹಬ್ಬ. ಎಲ್ಲರೂ ಖುಷಿಯಾಗಿ ಹಬ್ಬ ಆಚರಿಸಿ, ಮತ್ತೆ ಬೆಳಕಿನ ಹಬ್ಬ ಅಂತಾನು ಅನ್ಬೋದು. ಖುಷಿಯಾಗಿ ಹಬ್ಬ ಆಚರಿಸಿ ಆರಾಮಾಗಿ ನೀವು ದೀಪಾವಳಿ ಹಬ್ಬ ಮಾಡಿ. ಮತ್ತೆ ಇನ್ನೇನಪ್ಪ ಅಂತಂದ್ರೆ ಸ್ನೇಹಿತರೆ, ಇವಾಗ ನಿಮಗೆ ಏನಪ್ಪಾ ಅಂತಂದ್ರೆ, ಇವಾಗ ಎಲ್ಲ ಕೆಲಸ ಮುಗಿತಲ್ಲ. ಇವಾಗ ಫಿಶ್ ಫುಡ್ ಅದಕ್ಕೆ ಇವಾಗ ಫಿಶ್ ಫುಡ್ ಪ್ಯಾಕೆಟ್ ಅಲ್ಲಿ ಇತ್ತು, ಸ್ವಲ್ಪ ಖಾಲಿ ಆಗಿತ್ತು ಕತ್ತಲ್ಲಿ. ಡಬ್ಬ ತುಂಬಾ ಫುಲ್ ಖಾಲಿ ಆಗಿದೆ. ಫುಡ್ ಹಾಕೋಣ ಫಿಶ್ ಅಂತೇಳಿ ಇವಾಗ ನಾನು ಇದು ಮಾಡ್ತಾ ಇದ್ದೆ. ಆಕ್ಚುಲಿ ನಮ್ಮ ವೈಫು ಟೀ ಇಡ್ತಾ ಇದೆ. ಇವಾಗ ಸ್ವಲ್ಪ ಟೀ ಇಟ್ಕೊಡಪ್ಪ ಅಂತ ಹೇಳಿದ್ರೆ ಕೆಲಸ ನಾನು ಮುಗಿದಿದೆ. ಇವಾಗ ಏನಪ್ಪ ಅಂದ್ರೆ, ಫ್ರೆಶ್ ಆಗಿ ದೇವರ ಕೈ ಮುಗಿದು ಊಟ ಮಾಡಿ ಮಲಗೋದಷ್ಟೇ. ಸುಮಿತ್ರಾ, ಏನ್ರಿ? ಫಿಶ್ ಫುಡ್ ಖಾಲಿ ಆಗಿತ್ತು ಕಣೆ, ಎಲ್ಲ ಹಾಕಿದ್ದೀನಿ. ಈಗ ಓಡ ತಂದ್ರೆ ಆಯ್ತು ಬಿಡಿ. ರೇಷನ್ ತರುವಾಗ ಒಂದೆರಡು ಪ್ಯಾಕೆಟ್ ನಿಂತಿಸ್ಕೊಡಿದ್ನ ತಗೊಂಡ್ ಬರ್ತೀನಿ ಬಿಡಿ. ನಾವು ಇನ್ನೊಂದೇನಾದ್ರೆ ಸ್ನೇಹಿತರೆ, ಒಂದ್ಸರಿ ರೇಷನ್ ತರಬೇಕಾದ್ರೆ ಸಾಮಾನ್ಯವಾಗಿ ಏನೇನು ಖಾಲಿ ಆಗಿದೆ ಎಲ್ಲ ಒಂದು ಲಿಸ್ಟ್ ಮಾಡ್ಕೊಂಡು ಒಟ್ಟಿಗೆ ಎಲ್ಲ ತಂದ್ಬಿಡ್ತೀವಿ ರೇಷನ್ ಜೊತೆಗೆ. ಆಕ್ಚುಲಿ ಫಿಶ್ ಫುಡ್ ಆಗಿರ್ಬೋದು, ಬೇರೆದಾಗಿರ್ಬೋದು, ಕ್ಲೀನಿಂಗ್ಸ್ ಆಗಿರ್ಬೋದು, ಈ ಸೊಳ್ಳೆ ಬತ್ತಿ ಆಗಿರ್ಬೋದು, ಟಾರ್ಚ್, ಮೊಬೈಲ್ ಶೆಲ್ಗಳಾಗಿರ್ಬೋದು, ಇವೆಲ್ಲ ಒಟ್ಟಿಗೆ ಒಂದು ಲಿಸ್ಟ್ ಮಾಡ್ಕೊಂಡು ತಂದು ತಿಳಿಸ್ಬೇಕು. ಓಕೆ ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಮೀಟ್ ಆಗೋಣ. ಓಕೆ ಬಾಯ್.